ಏನಾತ? ಏನಿಲ್ಲ ಬಿಡ್ರಿ, ಯಾಕನ ಮನಸ್ಸು ಸಮಾಧಾನ ಇಲ್ಲ ಅಲ್ರಿ. ಮದುವೆದು ವಿಚಾರ ಹೋಗಿ ಗಿರ್ಜಿ ಮನೆ ಮಾತಾಡಿ ಬಂದ್ವಿ. ಮಾತಾಡಿ ಬಂದ್ಮೇಲೆ ಹ್ಞೂ ಹ್ಞೂ ಏನಾರ ಹೇಳ್ಬೇಕಾ? ಏನು ಸುದ್ದಿಲ್ಲಪ್ಪ ಇಷ್ಟೊತ್ತಾದ್ರು. ಅಲ್ಲ ಇವ್ರ ತೆಲಾಗರ ಏನೈತಿ ಅಂತ, ಏನು ಹ್ಞೂ ಅಂತಾರ ಹ್ಞೂ ಅಂತಾರ, ಏನೋ ಒಂದು ಅರ್ಥನೇ ಆಗ್ವಲ್ತಲ್ರಿ. ನನಗೂ ಅದೇ ಅರ್ಥ ಆಗೋಲ್ತು. ಯಾಕ ನಮ್ಮನಿ ಸಂಬಂಧ ಅಂದಮೇಲೆ ಕೇಳೋದೇನೈತಿ ಅಂತೇಳಿ ಆ ಮುದುಕಿ ಭಾಳ ಖುಷಿಯಾಗಿತ್ತು. ಗಿರ್ಜಕ್ಕಾರಿ ಕೊಡಕ್ ಮನಸ್ಸಾಯ್ತೋ ಇಲ್ಲೋ. ಅಲ್ರಿ ನಮ್ಮನಿಗೆ ಏನಾಗೈತ್ರಿ, ಇಷ್ಟೊಂದು ಆಸ್ತಿ ಅಡುವು ಬೇಕನ, ಬಂಗಾರದಂತ ಹುಡುಗ, ಇನ್ನೇನಾಗ್ಬೇಕು? ಎಲ್ಲ ಇದ್ದೂನು ಯಾಕೆ ಏನು ಹೇಳಲಿಲ್ಲ ಅಂತ ಈಗೇನು ಇನ್ನೊಂದ್ಸಲ ಕೇಳ್ಬೇಕಾ? ನನಗೆ ಕೇಳೋಕ್ಕಾಗಲ್ಲಪ್ಪ. ಒಂದ್ಸಲ ಕೇಳೇನಿ, ಹ್ಞೂ ಇಲ್ಲ ಹ್ಞೂ ಇಲ್ಲ, ಏನು ಹೋಗ್ಲಿ ನಾನು ಕೇಳಕ್ಕೆ ಬರೇ ನಾನು ಅದನ್ನ ವಿಚಾರ ಮಾಡಕತ್ತೇನೆ ಪಾರ್ವತಿ. ಯಾ ದೇವ್ರ ಶಾಪನು ಏನು, ನಾವು ಎಲ್ಲ ನಿಯತ್ತಿಂದ ದುಡ್ದು ಇಷ್ಟೆಲ್ಲ ಆಸ್ತಿ ಮಾಡೇನಿ, ನನ್ನ ಮಗ ಹಿಂಗಾಗ್ಬಿಟ್ನಲ್ಲ. ಹಿಂಗಾದ ಅವ ನಮ್ಗೇನು ವಂಶೋದ್ಧಾರಕ ಬರ್ತಾನ? ಇವ್ ಯಾವ್ದೋ ದೋಸ್ತನ ಮದುವೆಕ್ಕನೆ ಅಂತಾನಲ್ಲ. ಇವ್ರ ಸಂಸಾರ ಹೆಂಗ್ ಮಾಡ್ತಾರ, ಮಕ್ಕಳು ಮರಿ ಕಾಣ್ತಾರ ಇವ್ರು? ದೇವ್ರೆ, ಈ ಊರಾಗ ತಲೆ ಎತ್ಕೊಂಡು ತಿರುಗುದು ಹೆಂಗ? ಹಗಲಿ ರಾತ್ರಿ ಯೋಚನೆ ಮಾಡಿ 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 ನನಗೆ ಎಲ್ಲಿ ಏನಾಕತಿ ಅನ್ನೋದು ನನಗೆ ತಿಳಿಲಾರ್ದಂಗ ಆಗ್ಬಿಟ್ಟತಿ. ಛೇ ಪಾಪ, ನಮ್ಮಪ್ಪನೂ ಭಾಳ ಯೋಚನೆ ಮಾಡಕತ್ತಾನ. ನಮ್ಮಪ್ಪನ ಮುಂದಾರ ಹೇಳ್ಬೇಕಿತ್ತು. ಏನು ಮಾಡಲಿ? ತಡಿ ಮಾಡ್ತೀನಿ. ಪಾರ್ವತಿ, ನನಗೆ ಅನ್ನಿಸ್ತೈತಿ ಯಾವ್ದಾರ ಚಲೋ ಡಾಕ್ಟರ್ ಕಡೆ ಯಾರು ಕರ್ಕೊಂಡು ಹೋಗು ನನ್ನ ಮಗನ್ನ. ಹೆಂಗಂತಿ? ಈಗ ಏನಾರ ಸಣ್ಣದಾಗಿ ಅವನ ಮನಸ್ಸು ಪರಿವರ್ತನೆ ಆಗಾಕತ್ತಿದ್ರ ಅವ್ರು ಅದಕ್ಕೆ ಔಷಧ ಕೊಡ್ತಾರಲ್ಲ. ನನ್ನ ಮಗ ಯಾಕೆ ಬದಲಿ ಆದರೂ ಆಗಬಾರ್ದು ಅಂತ ಹಂಗೆ ಮಾಡಿಬಿಡ್ಲೇನ? ನನಗೆ ಯಾಕೋ ನನ್ನ ಮಗ ಸರಿ ಹೊಕ್ಕಾನ ಅನಿಸ್ತೈತಿ. ಹಂಗ ಮಾಡಿಬಿಡ್ತೇನೆ ಸುಮ್ಮನೆ, ಹೌದಿಲ್ಲ? ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ, ಹೌದಿಲ್ಲ? ಈಕಿನ್ ಯಾಕೆ ಕೇಳ್ಬೇಕು ನಾವು? ನಿನ್ನ ಮಗಳನ್ನ ಕೊಡಂತೇಳಿ ಚಲೋತ್ತಂಗೆ ವರದಕ್ಷಿಣೆ ಕೊಡುವಂತ ಬೇರೆ ಸೊಸಿತಾರ ಏನ್ರಿ? ನಿನ್ನ ವರದಕ್ಷಿಣೆಗೆ ಬೆಂಕಿ ಬಿತ್ತು. ವರದಕ್ಷಿಣೆ ಅಂತ ವರದಕ್ಷಿಣೆ ಲೇ, ವರದಕ್ಷಿಣೆ ಹೇಳಕತ್ತಿಲ್ಲ ನಾನು. ಬತ್ತ ಅದೇನಂತಾರಲ್ಲ, ಅದೇ ಕಟ್ಟಿಗೆ ಆಗ ಗುಂಪಿನ ಕೈಯಾಡಿಸ್ಕೊಂತ ಕೂತು ಬಿಡು ನೀನು. ಅದಲ್ಲ ನಾ ಹೇಳಿದ್ದೆ, ನನ್ನ ಮಗ ಸರಿ ಹೊಕ್ಕಾನ ಅಂತಷ್ಟೇ, ಗೊತ್ತಾ? ನಾನು ಹೊಟ್ಟಬೇನಿ ನನಗ ಏನಪ್ಪಾ ಎದಿಯುದ್ದ ಬೆಳೆದ ಮಗ ಕೈಗೆ ಬಂತು ಬಾಯಿಗೆ ಬರ್ಲಾರ್ದಂಗ ಅಕ್ಕನಲ್ಲಪ್ಪ ಅಂತ ನಾ ಹೊಟ್ಟಬೇನಿ ಇಟ್ಕೊಡ್ರಿ ಇಕ್ಕಿದೊಂದತ್ತಾಗ. ಅಲ್ಲದೆ ನೀನು ವರದಕ್ಷಿಣೆಗೆ ಬೆಂಕಿ ಬಿತ್ತು ಮಗ ಹಿಂಗಾಗ್ಯಾನಂದ್ರ ಊರಾಗ ತಲಿ ಎತ್ಕೊಂಡು ಹೆಂಗ್ ತಿರುಗ್ತಿ ನೀನ? ಏನ್ ಜನ ಏನ್ ಮಾತಾಡ್ತಾರಂತ ವಿಚಾರ ಮಾಡಿ ಏನ? ಹೌದು, ಆದ್ರೆ ಏನ್ ಮಾಡೋದು ಹೇಳ್ರಿ? ನಾನು ಏನ್ ಮಾಡ್ಬೇಕನ್ನೋದ ಗೊತ್ತಾಗ್ಲಾರ್ದಂಗ ಆಗ್ಬಿಟ್ಟತ್ತಲ್ಲ. ಈಗ ಅಕ್ಕಿ ಹುಡುಗಿ ಕೊಡ್ಲಿಲ್ಲ ಅಂದ್ರೆ ಏನು ನಾವ್ ಅಕ್ಕಿನ ನೋಡ್ಕೊತ್ ಕುಂದ್ರಾಕತ್ತೇನ? ಬೇರೆ ಎಲ್ಲಾದ್ರ ನೋಡಂತ ತೆಗಿರಿ. ಬ್ಯಾರೆ ಎಲ್ಲರ ಯಾವ್ದಾರ ಹುಡುಗಿನ ನೋಡೋದು ಬಾಳ ತಿನ್ ಕೆಲಸ ಅಲ್ಲ. ಆದ್ರ ಅವಂಗ ಅಕ್ಕಿ ಮನ್ಸಿಗೆ ಬಂದಿದ್ಲ. ಅಕ್ಕಿನ ಮಾಡ್ಕೋತೀನಿ ಅಂತ ಪಾಪ ಬಾಯಿ ಬಿಟ್ಟು ಹೇಳಿದ್ದ. ಅಕ್ಕಿನ ಬಿಟ್ಟು ನಂಗೆ ಯಾರು ಬೇಡ ಅಂತ ಹೇಳಿದ್ದ ಅವ. ಆದ್ರೆ ಈ ಒಂದ್ ಸ್ವಲ್ಪ ದಿನದೊಳಗೆ ಅವನ ಮನಸ್ಸು ಬದ್ಲಿ ಆಗಕತ್ತೈತಿ. ಅದಕ್ಕೆ ಬ್ಯಾರೆ ಯಾವ್ದಾರ ಹುಡುಗಿ ತಂದು ಮತ್ತಿಕ್ಕಿನ ಮಾಡ್ಕೊ ಅಂದ್ರೆ ಒಲ್ಲೆ ಅಂತಾನ. ಅವಾಗ ಅದಕ್ಕೆ ಅವನ ಪ್ರೀತಿ ಮಾಡಿದ ಹುಡುಗಿನ ಅವ್ನ್ ತೋರಿಸಿದ್ರ ಅವ್ನ್ ತಂದ್ ಮದ್ವಿ ಮಾಡಕತ್ರ ಮನಸ್ಸು ಬದ್ಲಿ ಆಕತ್ತಲ್ಲ. ಅದಕ್ಕೆ ಏನು ಈಗ ಸುಮ್ನೆ ಇವತ್ತು ಹೆಂಗಾರ ಮಾಡಿ ದವಾಖಾನಿ ಕರ್ಕೊಂಡು ಹೋಗ್ಯಾನ ಅವ್ನ. ಇಲ್ಲ ಅಂದ್ರೆ ಇದು ಬಿಟ್ರೆ ನಡೆಯಂಗಿಲ್ಲ. ನನ್ನ ಮಗ ನನ್ನ ಕೈ ತಿಪ್ಪೊಕ್ಕನ. ಓ ಬಂದೇನ್ಲ ಕಿರಣ, ಬಾರಪ್ಪ ಒಂಚೂರು ದವಾಖಾನಿಗೆ ಹೋಗ್ಬರ್ನ. ಯಾಕಪ್ಪ? ಯಾಕಂದ್ರ ಅದು ಒಂದ್ ಸ್ವಲ್ಪ ಯಾಕ ನಿನ್ ಮನಸ್ಸು ಸರಿ ಇಲ್ಲ, ದೇಹದಾಗೂ ಏನೋ ಹೆಚ್ಚು ಕಮ್ಮಿ ಆಗಾಕತ್ತಾವು. ಅದಕ್ಕೆ ಒಂದ್ ಸ್ವಲ್ಪ ಹೋಗಿ ದವಾಖಾನಿ ತೋರಿಸ್ಕೊಂಬಂದ್ರ ಎಲ್ಲ ಸರಿ ಆಕೈತಿ ಅಂತ ನನಗ ಹೋಗ್ಬರ್ನಪ್ಪ. ಅಪ್ಪ ನನಗೇನಾಗೈತಿ, ಎಲ್ಲ ಆರಾಮಾಗಿ ಅದೇನು ನಾನು. ನೀ ಸುಮ್ಮನಿರಪ್ಪ. ಈಗ ಮೊದಲು ದವಾಖಾನಿಗೆ ಹೋಗೋದು ಬಿಡು. ನಾ ಪ್ರೀತಿ ಮಾಡೋದು ಹುಡುಗನ ಇಬ್ಬರದು ಮದುವೆಗೆ ದೌಡ್ ಮೂರ್ತಾ ನೋಡ್ರಿ ನೀ ಮೊದಲು. ಅಯ್ಯೋ ದೇವ್ರೇ, ಮತ್ತೊಟ್ಟು ಹೊಟ್ಟ್ಯಾಗ ಬೆಂಕಿ ಬೀಳಂಗ ಮಾತಾಡ್ತಾನಲ್ಲವ ಇವ. ಏ ಭಾಡ್ಯ, ಆಮೇಲೆ ಮದುವೆ ಮಾಡೋದು ನೋಡೋಣ. ಈಗ ಫಸ್ಟ್ ನಿಮ್ಮ ಅಪ್ಪ ಕರ್ದಂಗ ಹೋಗಿ ಬಾ. ಆ ಹುಡುಗನ ಲಗ್ನ ಮಾಡ್ಕೊಂಡು ಅದು ಏನ್ ಖುಷಿಯಾಗಿರ್ತೀಯ ನೀನು? ಅಲ್ಲ ಎಲ್ಲಾರು ಸೊಸಿ ಬಂದಾಳ ಅನ್ನೋದು ಬಿಟ್ಟು ಸೊಸೆ ಬಂದಾನ ಅನ್ಬೇಕನ್ನ ನನಗೆ? ಗಂಡ ಸೊಸಿ ಬಂದಾನ ಗಂಡ ಸೊಸಿ ಅಂತೇಳಿ ಸುಮ್ನಿರಯ್ಯಪ್ಪ. ಯಾಕೆ ಹಂಗೆ ಹೊಟ್ಟಿ ಉರಿಸ್ತಿ? ನನಗೆ ಬೇಡ, ನನಗೆ ಬೇಕಾಗಿರೋದು ಸೊಸಿ ಮೊಮ್ಮಕ್ಳು ಬೇಕು. ಅಲ್ಲಲ್ಲ, ನಾನು ನಿನಗೆ ಹಂಗೆ ಕೇಳ್ತೀನಿ, ನೀ ಆ ದೋಸ್ತನ ಮದುವೆ ಅಕ್ಕನಂತ ಬಡ್ಕೋತಿಯಲ್ಲ ನನ್ನ ಅಂತೇಳಿ. ಆ ದೋಸ್ತನ ಮದುವೆ ಮಾಡ್ಕೊಂಡ್ರ ಅಲ್ಕಟ ಬಾಡ್ಯ ನಿನಗೆ ಮಕ್ಳು ಅಕ್ಕವನ್ಲ? ಅವೇನು ಹಡಿತಾನ ಏನ್ ಮಾಡ್ತಾನವ? ಊರ್ ಬಾಡ್ಯ ನಿನಗತ್ರ ಹೇಳಿ ನನಗತ್ರ ಸಾಕತ್ತಾಗ. ಇಲ್ಲೋಡ ತೆಲೆ ಅಂತಿಂತಾವೆಲ್ಲ ಯೋಚನೆ ಮೊದಲು ತೆಗಿಯವನ್ನ. ಏನ ಸರಳ ಮುಕ್ಳಿ ಮುಸ್ಕೊಂಡು ನಿಮ್ಮ ಅಪ್ಪನ ಕೂಡ ದವಾಖಾನಿಗೆ ಹೋಗ್ಬಾ ಅಲ್ಕಟ ಹಾಟೆ. ನಾನು ಏನು ಮಾಡ್ಲಿವ? ನನಗೆ ಯಾವ ಹುಡುಗಿನ ನೋಡಿದ್ರು ಹಂಗೆ ಮನಸ್ಸು ಬರವಲ್ತಲ್ಲ. ನನಗೆ ಮೊದಲು ಮನಸ್ಸು ಬಂದಿದ್ದೆ ಇಷ್ಟು ವರ್ಷದಾಗ ಅಂದ್ರೆ ಗಿರ್ಜಕ್ಕರ್ ಮಗಳು ನೋಡಿ. ಮತ್ತು ಆ ಹುಡುಗಿನ ಹಂಗೆ ನೀ ಮಾಡಲ್ಲ ಅಂದ್ಮೇಲೆ ಮುಗೀತು. ನನಗೆ ಮಾತ್ರ ನನ್ನ ದೋಸ್ತ ಬೇಕು. ಅದು ಆಮೇಲೆ ನೋಡೋಣಂತ, ಮೊದಲು ನಡಿಪ ದವಾಖಾನಿಗೆ ಹೋಗ್ಬರ ನಡಿ. ಯಪ್ಪ ಒಳ್ಳೆ ಅವಕಾಶ, ನಿನ್ನ ಮುಂದೆ ಹೇಳಲೇಬೇಕು. ಅಯ್ಯೋ ದೇವ್ರೆ, ಇದೇನಪ್ಪ ಇದು ಹಿಂಗಂತ ನೀವ? ಹಂಗಾರ ಹಿಂಗೆ ಮಾಡ್ತೀನಿ. ಶಾಂತಕ್ಕನ ಕಡೆನ ಹೋಗ್ಯಾರ ಬರ್ಲೇನ?
ಹಂಗೆ ಮಾಡ್ತೇನೆ. ಶಾಂತಕ್ಕನ ಕಡೆನ ಹೋಗಿ ಕೇಳಂತ ಹೇಳ್ತೀನಿ. ಅಲ್ಲ ನನ್ನ ಮಗ್ಗೇನು ಕನೆ ಸಿಗೋಕ್ಕಿಲ್ಲನ? ಇವ್ರಂತೇಳಿ ಬಿಕ್ಕಿ ಬೇಡು ಬಾಳೆ ಆಗೈತಲ್ಲ ನಂದು. ಈ ಬಾಡೆ ಊರು ಬಾಡೆ ಮಾಡೋದು ಒಂದೊಂದಲ್ಲ. ಮಾಮ್, ಹೌ ಆರ್ ಯು ಮಾಮ್? ಓ ಐ ಆಮ್ ಫೈನ್. ಹೌ ಆರ್ ಯು ಬೇಬಿ? ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮಾಮ್, ನೀ ಹೆಂಗಿದ್ಯಾ? ನಂಗೆ ತುಂಬ ಬೇಜಾರಾಕೈತಿಲ್ಲ ಗೊತ್ತಾ. ಸಿಟಿ ಆದರೆ ಎಲ್ಲರೂ ಮಾಲು ಫಿಲಮ್ಗಾದ್ರೂ ಹೋಗ್ಬೋದು, ಇಲ್ಲೆಲ್ಲೂ ಇಲ್ಲ, ಮನೆಯಲ್ಲೇ ಇರ್ಬೇಕು 3 ಹೊತ್ತು. ಮಾಮ್, ನೀನು ಬಂದಿದ್ದು ತುಂಬ ಖುಷಿ ಆಯ್ತು ನನಗೆ. ಓ ಬೇಬಿ, ಐ ಲವ್ ಯು ಸೋ ಮಚ್. ಐ ಮಿಸ್ ಯು ಗೊತ್ತಾ. ನಾನು ನಿನ್ಗೆ ಎಷ್ಟು ಮಿಸ್ ಮಾಡ್ಕೋತಾ ಇರ್ತೀನಿ. ಅಲ್ಲ, ಲಕ್ಷಣವಾಗಿ ಮಗಳೇ ಅನ್ನೋದು ಬಿಟ್ಟು ಬೇಬಿ ಗೂಬಿ ಅನ್ಕೊಂತ ನಿಂದಿರ್ತಾವಲ್ಲ ಮರ ಇವತ್ತಾಗ. ನಾವಲ್ಲ ಇವತ್ತಾಗ ಏನು ಹೇಳಕತ್ತಿ ಹೋಗ. ಬಾ ಮಾಮ್, ಒಳಗೆ ಬಾ. ಅತ್ತೆ ಇಲ್ಲೇ ನಿಂತೀರಾ? ನಮ್ಮ ಮಮ್ಮಿ ಬಂದ್ರೆ. ಆರಾಮಿದ್ದೀರಿ? ಓ ಫೈನ್. ಹೌ ಆರ್ ಯು? ಎಂತದ? ಓ ಅನ್ಎಜುಕೇಟೆಡ್. ಐ ಆಮ್ ಫೈನ್. ನೀವು ಹೇಗಿದ್ದೀರಿ ಎಂದೆ? ನಾವು ಚಲೋ ಅದೇವ್ರಿ. ನಾವೇನ್ರಿ ಆರಾಮದೇವ್ ನೋಡ್ರಿಪ್ಪ. ನೀವು ಆರಾಮದಿರಲ್ರಿ? ನಿಮ್ಮ ಮನೆಯವ್ರು ಆರಾಮದಾರ? ಆರಾಮಿರ್ಬೋದು. ಐ ಡೋಂಟ್ ನೋ. ಏನು ಆರಾಮ ಇರ್ಬೋದಾ? ಹಂಗಂದ್ರಿ ಹೆಂಗ್ರಿ? ಏನೋ ಡೊಣ್ಣಗಾಯಿ ಪಣ್ಣಗಾಯಿ ಅನ್ನಕತ್ತೀರಿ? ಓ ನಿಮಗೆ ಗೊತ್ತಿಲ್ಲಲ್ಲ, 1 ತಿಂಗಳಾಯ್ತು ನಾನು ನನ್ನ ಹಸ್ಬೆಂಡ್ ಜಗಳ ಮಾಡಿಕೊಂಡು. ಅವ್ರು ನನ್ನ ಬಿಟ್ಟು ಬೇರೆ ಕಡೆ ಇದ್ದಾರೆ ಈಗ ಸದ್ಯಕ್ಕೆ. ಯಾವಾಗ ಕಾಂಪ್ರಮೈಸ್ ಆಗ್ತೀವೋ ಗೊತ್ತಿಲ್ಲ, ಆವಾಗ ಅವ್ರು ನನ್ನ ಹತ್ರ ಬರ್ತಾರೆ. ಅಲ್ಲ ಒಂಥರ ಯಾವಾಗ ರೊಕ್ಕ ಇರ್ತೈತೆ ಗೊತ್ತಿಲ್ಲ, ಆವಾಗ ಅರ್ಬಿ ತೊಗೊಳಕ್ ಬರ್ತಾರೆ ಅನ್ನೋ ಲೆಕ್ಕಕ್ಕೆ ಐತಿಲ್ವಾ? ಅಲ್ಲ ನಿನ್ನ ಗಂಡ ಅದಲ್ವ ಜಗಳ ಮಾಡ್ಕೊಂಡು ಬೇರೆ ಕಡೆ ಇದಾನೆ ಅಂತ ಹೇಳಿ ಹುಡುಗಿ ನೀನು ಏನು ಹೇಳ್ಬೇಕಪ್ಪ ಇದಕ್ಕೆ? ಅಲ್ಲ ಈಗ ಏನಿಲ್ಲ ಬಿಡವ, ಹೋಗ್ರಿ ಒಳಗೋರಿ. ಮಮ್ಮಿ ಕಮ್. ಅಯ್ಯೋ ದೇವ್ರಿ, ಅಲ್ಲ ಗಂಡ ಮನೆ ಬಿಟ್ಟು ಹೋಗ್ಯಾನ ಅಂತ ಈ ಹುಡುಗಿ ಏನು ಬೇಜಾರು ಇಲ್ಲ. ಎಂತ ಹೆಣ್ಮಕ್ಳಪ್ಪ, ಕಾಲ ಭಾಳ ಕೆಟ್ಟೈತಿ. ಅಲ್ಲ ನನ್ನ ಮಗ ಅಂತಿದ್ದ, ಕೆಲವು ಕಡೆ ಎಲ್ಲ ಅದು ಎಂಥದ ಮಾಡ್ತಾರಂತ, ಅದೆಲ್ಲ ಕಾಮನ್ ಆಗೈತವ, ನೀ ಭಾಳ ಹಳ್ಳಿ ಗುಗ್ಗು ಇದ್ದಂಗದಿ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಅಂತಿದ್ದ. ಇದೇನಾ ಅದು? ಅಯ್ಯೋ ದೇವ್ರಿ, ನನಗಿಂತವೆಲ್ಲ ಗೊತ್ತಾಗೋದು ಬ್ಯಾಡ್ಬಿಡು ಹೋಲಿ. ಅಲ್ಲ ಗಂಡು ಎಲ್ಲೂ ಏನೇನು ಇರ್ಬೋದು, ನೋಡ್ಬೋದು ಅಂತಾಳಲ್ಲಿಕ್ಕಿ. ಮಗಳಿಗೆ ಇನ್ನೇನು ಶಿಕ್ಷಣ ಕಳಿಸ್ತಾಳಿಕ್ಕಿ. ಈಕೆ ನಂಗೆ ಆಕಿನೂ ಮಾಡ್ತಾಳಷ್ಟೇ. ಅಯ್ಯೋ ದೇವ್ರೇ, ಈಕೆ ಬೇರೆ ಮನೆಗೆ ಬಂದಾಳ, ಇನ್ನೇನೇನಾಯ್ತು ಏನು ಯಾರಿಗೆ ಗೊತ್ತು, ನೋಡ್ಬೇಕು. ಆ ಬಿಕ್ತಿನೂ ಬರ್ತಾಳಂತ, ಇನ್ನು ಆಕೆ ಬಂದು ಏನೈತೆ ಯಾರಿಗೆ ಗೊತ್ತು ಹಣಗಲ್ಲ. ಓ ಶಾಂತಕ್ಕ, ಇಲ್ಲೇ ಇದೆಯೇನ? ಬಾ ಇಲ್ಲಿ, ನಿನಗೊಂದು ವಿಚಾರ ಹೇಳ್ಬೇಕು. ಬಾ ಇಲ್ಲಿ. ಏನು ಶಾಂತಕ್ಕ, ಪಾರಕ್ ಮಾಡಿದ್ ಸರಿ ಅಣ್ಣ, ನೀನೇ ಹೇಳಿ ನೋಡೋಣ. ಮಾತಾಡ ಏನಂತ ಮೆಲ್ಲ ಕೇಳೋಟು, ಯಾಕಂದ್ರೆ ಜೋರಾಗಿ ಮಾತಾಡೋ ಪರಿಸ್ಥಿತಿ ಇಲ್ಲಿ. ನಾನು ಅಲ್ಲಿ ಒಳಗೆ ನಾನು ಬೀಗ್ತದಾಳ. ಹೌದನ? ನೀವು ಚಾತ ಬಾ, ನಿನ್ಗೆಲ್ಲ ಹೇಳ್ಬೇಕು. ಪಾರಕ್ ಮಾಡಿದ್ ಸರಿನ ತಪ್ಪ ನೀನೇ ಹೇಳಿ ನೋಡೋಣ. ಯಾಕ ನನ್ನ ಮಗಳು ಬೇರೆ ಏನು, ಅಕ್ಕಿ ಮಗಳು ಬೇರೆ ಏನು? ಯಾಕಂದ್ರೆ ಆ ಮಗಳ ಹುಟ್ಟಿಲ್ ಬಿಡ, ಆಕಿಗೆ ದೇವರು ಕೊಟ್ಟಿಲ್ಲ. ಆದ್ರೆ ಹಂಗಂತೇಳಿ ಕಂಡರ ಹೆಣ್ಮಕ್ಳದ ಜೀವನ ಹಾಳು ಮಾಡೋದನ್ನ ಹೇಳಿ ನಾನು ನೋಡೋಣ ಅಂತ. ನಾನು ಏನೋ ದೇವ್ರದಲ್ಲೇ ಪ್ರೇಮ್ ಬಂದು ಹೇಳಿದ್ಲು ಆತು, ಇಲ್ಲ ಅಂದಿದ್ರೆ ಹೇಳಿ ನೀನ ನೋಡೋಣ. ಅಲ್ಲ ಮತ್ತೆ ಪ್ರೇಮಿ ಅಂದ್ಲು ಅಂತ ನಾವು ಅನ್ನೋದು ಕಷ್ಟ ಆಕತಿ ಈಗ. ಯಾಕಂದ್ರೆ ಪ್ರೇಮಿ ಪಾಪ ದುಡ್ಕೊಂಡು ತಿನ್ನಕ್ಕಿ ಆಕಿ ಮೇಲೆ ನಾವು ಹಾಕೋದು ತಪ್ಪಾಕತಿ. ಏನು ಶಾಂತಕ್ಕ, ಪಾರಕ್ ಹಿಂಗ್ ಮಾಡ್ತಾಳ ಅಂತ ನಾ ಮಾತ್ರ ಮನಸ್ನಾಗ ಅನ್ಕೊಂಡಿದ್ದಿಲ್ಲವ ಯವ್ವ. ಎಷ್ಟು ನಂಬಿಕೆ ಇಟ್ಟಿದ್ದೆ ನನಗೆ ಗೆಳತಿ ಅಂತೇಳಿ. ಅಲ್ಲ ನನಗೆ ಹಿಂಗ್ ಮಾಡಕ್ ಮನಸ್ಸು ಹೆಂಗ್ ಬಂತಕಿಗೆ? ಅಲ್ಲ ಏನಾಗ್ಲಿ, ಯಾಕ? ಇಲ್ಲಿ ಕುಂದ್ರ ಶಾಂತಕ್ಕ, ಹೇಳ್ತೀನಿ. ಇರ್ಲಿ ಹೇಳಿ, ಕುಂದ್ರಕ್ಕೇನೈತಿ ಹೇಳಿ ನೀನು. ಇಲ್ಲಿ ಯಾರು ಏನು ಕೇಳಿಸ್ಕೊಳಲ್ಲ, ಹೇಳ. ಅಲ್ಲ ಶಾಂತಕ್ಕ, ಈ ನಮ್ನಿ ಕಂಡರ್ ಹೆಣ್ಮಕ್ಳು ಬಾವಿಗೆ ತಳ್ಳಿ ಆಳ ನೋಡ್ತಾಳಿಕೆ ಪಾರಕ್ಕ. ನಾ ಬರೀ ಜಿಪಣಿ ಅಂತ ತಿಳ್ಕೊಂಡಿದ್ದೆ, ಇಂಥದೊಂದು ಬುದ್ಧಿ ಐತೆ ಅಂತ ಅನ್ಕೊಂಡಿದ್ದಿಲ್ಲ. ಏನು ಆಗುತ್ತನ, ಈಕಿ ನಿನ್ನೆ ಈಕಿ ಗಂಡನ ಕರ್ಕೊಂಡು ನನ್ನ ಮನೆಗೆ ಕನ್ನೆ ಕೇಳಕ್ಕೆ ಬಂದ ನನ್ನ ಮಗಳನ್ನ. ನಾ ಏನಂದೆ ಕೇಳಿ ಹೇಳ್ತೇನೆ ನನ್ನ ಮಗಳನ್ನ ಅಂತಂದೆ. ಹೌದಾ? ಹೌದು ಬಿಡು, ಆಕಿ ಮಗ ನಿನ್ನ ಮಗಳನ್ನೇನೋ ಇಷ್ಟಪಟ್ಟಾನಂತಲ್ಲ. ಇನ್ನೇನು ಜಿಪಣಿ ಅನ್ನಕಷ್ಟ ಚಲೋ ಹೆಣ್ಮಗಳೇ. ಹುಡುಗ ನೋಡ್ತಿಲ್ಲ, ಒಂದು ಅಡಿಕೆ ಒಳಿನ ಚಟ ಇಲ್ಲ. ನಾವು ಕಂಡಂಗ ಬಂಗಾರ ಅಂತ ಹುಡುಗ. ಮಾವನು ಅಷ್ಟಪ್ಪ, ಬಾಯಿ ಸತ್ತವ. ಸಸಿ ಒಂದೇನು ಅನ್ನೋದಿಲ್ಲ. ನೀ ಏನ ನಿನ್ನ ಮಗಳನ್ನ ಕೊಟ್ಟು ಆಕಿದ ರಾಜಭಾರ್ಯ ನೋಡ್ಲೇಬೇಕಾರ. ನೀ ಹಂಗೆ ತಿಳ್ಕೊಂಡಿ ರಾಜಭಾರ್ಯ ಅಂತ. ರಾಜಭಾರ್ಯ ಏನಕತ್ತೆ ನನ್ನ ಮಗ ಜೀವನ ಗೊತ್ತಿಲ್ಲ ಬಿಡು. ಅಲ್ಲ ಶಾಂತಕ್ಕ, ಈಕಿ ಸುಮ್ಮನಿರೋದು ಬಿಟ್ಟು ಈಕಿಗಂತೆ ನಾನು ಹೋಗಿ ಈಕಿ ಮಗ ಸಲಿಂಗ್ ಕಾಮಿ ಅಂತ. ಆ ಸಲಿಂಗ್ ಅಂದ್ರೆ ಇನ್ನೊಬ್ಬ ಒಂದು ದೋಸ್ತನ್ನ ಮದುವೆ ಮಾಡ್ಕೋಬೇಕಂತ ಆಸೆ ಪಡಕತ್ತಾನಂತ. ಗಿರ್ಜಿ ಏನ್ ಹೇಳಕತ್ತೀನಿ? ಹೌದಾ ಶಾಂತಕ್ಕ, ಈಕಿ ಮಗ ಮೇನ್ ಅದೇ ಇಲ್ಲಂತೆ. ಈಕಿ ಮಗ ಅದು ಯಾವ್ದ ಇನ್ನೊಬ್ಬ ಒಂದು ದೋಸ್ತನ್ನ ಇಷ್ಟಪಟ್ಟಾನಂತ, ಅವನ್ನ ಮದುವೆ ಮಾಡ್ಕೋಬೇಕಂತೇಳಿ ಆಸೆ ಅಂತ. ಮದುವೆ ಮಾಡ್ಕೋಬೇಕವ, ನಾನು ಮದುವೆ ಮಾಡ್ಸು ಅಂತೇಳಿ ಅವ ಯಾರೋ ದೋಸ್ತ ಅನ್ನೆಲ್ಲನ ಅವ್ನು ಕರ್ಕೊಂಡೆ ಬಂದಿದ್ನಂತವಾ. ಗಿರ್ಜಿ ಏನ್ಲೇ ಇದು ಯವ್ವ, ಇವೆಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲವ. ಏನು ಹೇಳತ್ತೀನಿ ನೀನು? ಅದು ಹೆಂಗ್ಲೇ ಇನ್ನೊಬ್ಬ ದೋಸ್ತನ ಮದುವೆ ಮಾಡ್ಕೋತಾನೆ? ನಿನಗೆ ಯಾರೇ ಏನೋ ಹೇಳ್ಯಾರ್ಲೇ ನಿಂಗೆ? ನೀನೋ ಹುಚ್ಚ
ಹಂಗೆ ಯೋಚನೆ ಮಾಡಾತಿ ನೋಡ್ಲೆ. ಇಲ್ಲ ಶಾಂತಕ್ಕ, ನಾ ಹೇಳುದು ಕೇಳಿಲ್ಲ. ಅವಂಗ ಭಾಳ ದಿನ ಆತಂತ ಹಾರ್ಮೋನ್ ಚೇಂಜ್ ಆಗಾಕತ್ತಿ. ಅದು ಎಂತದ, ಈ ಗಂಡ್ಸಿದ್ದಾರೆ ಹೆಂಗ್ಸಕರ, ಹೆಂಗ್ಸಿದ್ದಾರೆ ಗಂಡ್ಸಕರಲ್ಲ. ಈಗ ಪಾಪ ಇವಂಗ ಏನಾಗ್ಬಿಟ್ಟಂದ್ರೆ ಗಣಮಾಗಿದ್ದು ಹೆಣ್ಮಕ್ಳ ಮನಸ್ಸು ಬರಾಕತ್ತೈತಿ. ಇವಂಗ ನಾನು ಆಕಿನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಸಕತ್ತೈತಿ. ಇದು ಆಕಿನಲ್ಲ, ಅವನದು ಗೆಳೆಯನ್ನ. ಹಾ, ಮತ್ತೆ ನಿನ್ ಮಗಳನ್ನ ಇಷ್ಟಪಟ್ಟಿದ್ದ ಅಂತಂದೇಳಿ ಫಾರಕ್ ಬಂದು ಹೇಳಿದ್ ನನಗ. ಅಲ್ಲೇ ಅವಾಗ ಇಷ್ಟಪಟ್ಟಾನಲ್ಲ, ಸ್ವಲ್ಪ ದಿನ ಆಗತ್ತೆ, ಅದು ಈಗ ಬದ್ಲಿ ಆಗಕತ್ತಂತ. ನಿನಗೆ ಯಾರು ಅಂದ್ರಲಿ ಶಾಂತಕ್ಕ, ಯಾರ ಮುಂದೆ ಹೇಳಕ್ ಹೋಗ್ಬೇಡ. ಮತ್ತೆ ಪ್ರೇಮ ಅಂದ್ಲು. ಪ್ರೇಮಿ ಅವ್ರ ಮನೆಯಿಂದ ಕೆಲಸ ಮುಗಿಸ್ಕೊಂಬರಾಕತ್ತಿದ್ಲಂತ. ಇವ್ರು ಜೋರಾಗಿ ಮಾತಾಡಕತ್ತಾಗ ಏನಾಯ್ತು ಏನಂತ ಹಂಗೆ ನೋಡಾಳಕ್ಕಿ. ಆವಾಗ ಸುದ್ದಿ ಗೊತ್ತಾಗೈತಿ. ಪಾಪ ಇವ್ ದೇವ್ರಿ ಹಿಂಗಾಗೈತಲ್ಲ ಅನ್ಕೊಂಡಾಳ. ಅಷ್ಟೊತ್ತಿಗೆ ಇವ್ರು ನನ್ನ ಮನೆ ಕಣ್ಣಿ ಕೇಳಕ್ಕೆ ಬರೋದು, ಆ ವಿಚಾರಕ್ಕೆ ಗೊತ್ತಾಗೈತಿ. ಪಾಪ ಓಡಿ ಬಂದ್ಲು ನನ್ನ ಕಡೆ ಹೇಳಕ್ಕೆ, ಹಿಂಗೈತಿ ಪ್ರೇಮ ಐಕಿ, ನಾವು ಶಾಂತಕ್ಕ ಗಿರ್ಜಿ ಒಟ್ಟ ಕೊಡಬೇಡಲಿ ಅಂತೇಳಿ ಹೇಳಕ್ಕೆ ಓಡಿ ಬಂದ್ಲು. ಹೌದಾ? ಅಯ್ಯೋ ದೇವ್ರಿ, ಪಾಪ ಬಂಗಾರದಂತ ಮನುಷ್ಯ ದುಡ್ದು ಕಂಡಾಬಿಟ್ಟು ಆಸ್ತಿ ಮಾಡ್ಯಾನ, ಮಗಗೆ ಹಿಂಗಾಗೈತೆ. ಅಯ್ಯೋ, ಊರಾಗೆಲ್ಲ ಸುದ್ದಿ ಆಗೈತಿಗದು ಗೊತ್ತ. ಪ್ರೇಮಿ ಬಾಯಿ ಸುಮ್ಮನೆ ಇರ್ತತನ, ಊರು ತುಂಬ ಹೇಳಾಳ. ಈಗ ನಡ್ಕೊಂಡ್ ಬರಾಕತ್ತೇನಿ, ಇದೇ ನೀವು ಆಗಿರ್ಜಕ್ಕ, ಹಿಂಗಂತಲ್ಲ ಅಂತೇಳಿ ಎಷ್ಟು ಮಂದಿ ಕೇಳಿದ್ರು ಗೊತ್ತನ. ಈ ವಿಚಾರ ಏನ್ರ ಪಾರಕಿ ಕಿವ್ಯಾಗ ಬಿತ್ತಂದ್ರೆ ಪಾರಕಿ ಏನಂತ ನೋಡ್ಬೇಕು. ಅಯ್ಯಯ್ಯೋ ಪಾಪ, ನಮ್ಮ ಪ್ರೇಮಿ ಬಾಯಿ ಸುಮ್ಮನೆ ಇರಂಗಿಲ್ಲ ನೋಡತ್ತಾಗ. ನಿನಗೊಬ್ಬಕ್ಕೆ ಹೇಳ ಮುಗಿಸ ಬಿಟ್ಟದನ, ಅಲ್ಲಿ ಊರಾಗೆಲ್ಲ ಹೇಳಿ ಕಿಡ್ಡಿ ಮಾಡೈತಲ್ಲ ಈ ಹುಡುಗಿ. ಥೂ ಪಾಪ, ಎಷ್ಟು ಮರ್ಯಾದೆಗೆ ಅಂಜು ಜನ ಅವ್ರು. ಅಯ್ಯಯ್ಯೋ, ಆ ಹುಡುಗಿ ಹಿಂಗೆ ಯಾಕೆ ಮಾಡಿದ್ನ ಯವ್ವ ದೇವ್ರತ್ತಾಗ. ನೋಡು ಏನು ಮಾಡ್ತಿ. ಅಲ್ಲ, ನಾನು ಇಷ್ಟೆಲ್ಲ ಗೊತ್ತಿದ್ದು ನನ್ನ ಮಗಳನ್ನ ಕೇಳಾಳಲಿಕ್ಕೆ ಸೊಸಿಯಾಗಿ, ಇದಕ್ಕೇನು ಹೇಳ್ತಿ ಹೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112